5 ಗ್ಯಾರಂಟಿಗಳನ್ನು ನೋಡಿದಿರಿ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ಮಹಿಳೆಯರಿಗೆ ಬದುಕುವ ಗ್ಯಾರಂಟಿನೇ ಇಲ್ಲ. ಒಂದು ರೀತಿ ಮಹಿಳೆಯರ ಮೇಲೆ ನಿರಂತರವಾಗಿ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಿರಂತರವಾಗಿ ಹಲ್ಲೆ ಆಗ್ತಾ ಇರೋದನ್ನು ನಾವು ನೋಡಿದ್ದೀವಿ. ಹಿಂದೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ದಲಿತ ಮಹಿಳೆಯನ್ನ ವಸ್ತ್ರಗಳನ್ನೆಲ್ಲ ಕಿತ್ತಾಕಿ ಕಂಬಕ್ಕೆ ಕಟ್ಟಿ ಅವಮಾನ ಮಾಡಿದಂಥ ಘಟನೆ ರಾಜ್ಯದಲ್ಲಿ ನಾವು ನೋಡಿದ್ದೀವಿ. ಹಿಂದೆಂದೂ ಆಗಿರಲಿಲ್ಲ ಈ ಥರದ ಘಟನೆ. ಅದು ಕೂಡ ದಲಿತ ಮಹಿಳೆ. ಅದು ವಿಧಾನಸೌಧ ನಡೆಯುವಾಗ ಮುಖ್ಯಮಂತ್ರಿ, ಗೃಹ ಸಚಿವರು, ಎಲ್ಲ ಪೊಲೀಸ್ ಅಧಿಕಾರಿಗಳು ಇರೋವಂಥ ಸಂದರ್ಭದಲ್ಲೇ ಮುಲಾಜಿಲ್ಲದೆ ಈ ಥರ ದಲಿತ ಮಹಿಳೆ ಮೇಲೆ ಆಗಿದೆ. ಇತ್ತೀಚೆಗೆ ಮೈಸೂರು ದಸರಾ, ಮೈಸೂರಲ್ಲಿ ಒಬ್ಬ ದಾರಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂಥ ಬಾಲಕಿಯ ಮೇಲೆ ಅತ್ಯಾಚಾರ ಆಯಿತು. ಅದನ್ನು ನಾವು ನೋಡಿದಿರಿ. ಈಗ ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರೋವಂಥದ್ದನ್ನು ನಾವು ನೋಡಿದಿರಿ. ಇಷ್ಟೆಲ್ಲ ಆದ್ರೂ ನಮ್ಮ ಗೃಹ ಸಚಿವರನ್ನ ನೀವು ಯಾರಾದರೂ ಕೇಳಿದ್ರೆ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಪೊಲೀಸರು ಈಗಾಗಲೇ ಅದಕ್ಕೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇಷ್ಟೇ. ರಾಜ್ಯದ ಆಡಳಿತ ನಡೆಸ್ತಾ ಇರುವಂಥ ಸರ್ಕಾರ ಈ ಹಂತಕ್ಕೆ ಬಂದಿರೋವಂಥದ್ದು ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಕೈಗನ್ನಡಿದು. ನಾವು ಮಹಾಭಾರತದಲ್ಲಿ ದರ್ಬಾರ್ ಇದೆಯಲ್ಲ, ಯಾರು ಧೃತರಾಷ್ಟ್ರ ಕಣ್ಣಿರ್ಲಿಲ್ಲ ಅವನಿಗೆ. ಗಾಂಧಾರಿ ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ಲು ಪಾಪ ತಾಯಿ. ಇಲ್ಲಿ ಸಿದ್ದರಾಮಯ್ಯನಿಗೆ ಕಣ್ಣು ಕಾಣಿಸ್ತಾ ಇಲ್ಲ, DK ಶಿವಕುಮಾರ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟವ್ರು. ಅಲ್ಲಿ ಯಾವ ರೀತಿ ದ್ರೌಪದಿಯನ್ನ ವಸ್ತ್ರಾಭರಣ ಮಾಡಿದ್ರು, ಇಲ್ಲಿ ಹುಬ್ಬಳ್ಳಿಯಲ್ಲಿ ಪೊಲೀಸ್ ವ್ಯಾನಲ್ಲಿ ದುಶ್ಯಾಸನ ರೀತಿ ವಿವಸ್ತ್ರಗೊಳಿಸಿದ್ದಾರೆ. ಮಹಾಭಾರತದ ನಡೆದು 5000 ವರ್ಷ ಆಗೈತೆ. 5000 ವರ್ಷದಿಂದ ನಡೆದಿರೋದು. ಈಗ ನಾವು 21ನೇ ಶತಮಾನದಲ್ಲಿದ್ದೀರಿ. ಇವತ್ತು ಪೊಲೀಸರೇ ದುಶ್ಯಾಸನ ರೀತಿ ಆಗಿರೋವಂಥದ್ದು. ನಾನು ಮೊನ್ನೆ ನೋಡಿದ್ದೆ, ವಿಧಾನಸಭೆಯಲ್ಲಿ ನಾನು ಮಾತಾಡಿದೆ, ಪೊಲೀಸರೇ ಕಳ್ತನ ಮಾಡೋದು, ಬ್ಯಾಂಕ್ ಲೂಟಿ ಮಾಡೋದನ್ನು ನಾನು ನೋಡಿದ್ದೆ. ಕಮಿಷನರ್ ಆಫೀಸ್ಗೆ ಯಾರೋ ಕಂಪ್ಲೇಂಟ್ ಕೊಡೋಕೆ ಹೋದರೆ ಅವ್ರ ಕಾರಲ್ಲಿದ್ದಂಥ 11 ಲಕ್ಷ ಲೂಟಿ ಮಾಡಿರೋದು ಕಮಿಷನರ್ ಕಾವಲು ಕಾಯುವಂಥ ಪೊಲೀಸ್ ಸಿಬ್ಬಂದಿ, ಅದನ್ನು ನೋಡಿದ್ದೆ. ಇದು ಪೊಲೀಸರೇ ದುಶ್ಯಾಸನ ಪಾತ್ರವನ್ನು ಮಾಡಿರುವಂಥದ್ದು. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೈಗನ್ನಡಿದು ಹುಬ್ಬಳ್ಳಿಯ ಘಟನೆ.